ನಮಸ್ತೆ ಪ್ರಿಯ ವೀಕ್ಷಕರಿಗೆ, ನಾನು ನಿಮ್ಮ ಬಿ ರೆಡ್ಡಿ ಮಾಡುವ ಹೃದಯಪೂರ್ವಕ ವಂದನೆಗಳು. ನಾನು ಯಾವುದೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನನ್ನ ಪರಿಚಯ ಕೊಡ್ತೀನಿ ನಿಮಗೆ. ಈಗ ನಾನು ನಿಮಗೆ ತೋರಿಸ್ತಿರುವಂಥದ್ದು ಇದು ಪಾವಗಡದಿಂದ ನಿಮಗೆ 22 ಕಿಲೋಮೀಟರ್ ದೂರದಲ್ಲಿ ನಿಮಗೆ 30 ಅಡಿ ದಾರಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ 30 ಅಡಿ ದಾರಿ. ಈ ದಾರಿ ಬಂದ್ಬಿಟ್ಟು ನಿಮಗೆ ಟಾರ್ ರೋಡಿಂದ ನಿಮಗೆ ಓನ್ಲಿ 100 ಮೀಟರ್ ಒಳಗಡೆ ಇದೆ ನೋಡಿ. 100 ಮೀಟರ್ ವೆಹಿಕಲ್ ಹೋಗ್ತಾ ಇದೆ. ಇದು 100 ಮೀಟರ್ ಒಳಗಡೆ ಇದೆ. ಈ ರೋಡ್ಗೆ ನಿಮಗೆ ಅಟ್ಯಾಚ್ ಆಗಿ ನಿಮಗೆ ಇಲ್ಲಿ ಸುಮಾರು ನಿಮಗೆ 130 ಎಕರೆ ಜಮೀನು ಬರುತ್ತೆ. ನಿಮಗೆ 130 ಎಕರೆ ಜಮೀನು ಬರುತ್ತೆ. ಈ ಒಂದು ಜಮೀನು ಪ್ಲಸ್ ಈ ಕಡೆನೂ ಈ ರೋಡಿಗೆ ಅಟ್ಯಾಚ್ ಆಗಿ ಇಲ್ಲಿನೂ ಬರುತ್ತೆ. ಇಲ್ಲಿ ನಿಮಗೆ ಒಳ್ಳೆ ಫ್ಯಾಕ್ಟ್ರಿ ಮಾಡೋದಕ್ಕೆ ಅನುಕೂಲವಾಗಿದೆ. ಇದು ಒಳ್ಳೆ ಸಿಟಿಯಿಂದ ಔಟ್ ದೂರ ಇರೋದ್ರಿಂದ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ, ಭೂಮಿ ಲೆವೆಲ್ ಆಗಿದೆ. ಇದು ರೇಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ 13 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಭೂಮಿ, ರೋಡ್ ಅಪ್ರೋಚು, 30 ಅಡಿ ದಾರಿ ಇದೆ. ತಾರೋಡಿಂದ 130 ಎಕರೆ ಒಂದೇ ಫ್ಲಾಟ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಅದೃಷ್ಟ. ಯಾಕೆ ಅಂದ್ರೆ ಈ ದೊಡ್ಡ ಭೂಮಿಗಳು, ದೊಡ್ಡ ಪ್ಲಾಟ್ಗಳು ನಮಗೆ ಸಿಗೋದು ತುಂಬಾ ಕಡಿಮೆ. ಅದು ಸಮತಟ್ಟವಾಗಿದೆ ಭೂಮಿ, ಕೆಂಪು ಮಣ್ಣು, ಅನುಕೂಲವಾಗಿದೆ. ಲೀಗಲ್ಸ್ ಪೇಪರ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಇದನ್ನೆಲ್ಲ ನೋಡಿದ್ವಿ, ಪೇಪರ್ಸ್ ಎಲ್ಲ ತುಂಬಾ ಕರೆಕ್ಟಾಗಿ ಇದೆ. ನಿಮಗೆ ಲೋನ್ ಫೆಸಿಲಿಟಿ ಬೇಕಂತಂದ್ರೂ ಭೂಮಿ ಖರೀದಿ ಮಾಡಿದಾದ್ಮೇಲೆ ಬೇಕಾದ್ರೆ ಸಮೇತ ತಗೊಬೋದು. 130 ಎಕರೆ ಇರೋದ್ರಿಂದ ಅನುಕೂಲತೆ ಇದೆ. ಮೇನ್ ರೋಡಲ್ಲಿ ನಿಮಗೆ ವೆಹಿಕಲ್ ಹೋಗೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ. ಜನರಲ್ ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ ಅನುಕೂಲತೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನಿಮಗೆ ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ವಾಟರ್ ಸಿಗುತ್ತೆ, ನೀರಿದೆ, ಅನುಕೂಲತೆ. ಮತ್ತು ತಾರೋಡ್ ನಿಯರ್ ಇದೆ. ಹತ್ತಿರ ನಮಗೆ ಪಾವಗಡ ಇಲ್ಲಿಂದ 22 ಕಿಲೋಮೀಟರ್ ಅಂತ ಹೇಳಿದ್ದೀನಿ ನಿಮಗೆ ವಿಡಿಯೋದಲ್ಲಿ. ಬೆಂಗಳೂರಿಗೆ ಬಂದ್ಬಿಟ್ಟು ನಮಗೆ ಪ್ಲಸ್ 180 ಕಿಲೋಮೀಟರ್ ಆಗುತ್ತೆ ಈ ಭೂಮಿಗೆ, ಪ್ಲಸ್ ನಮ್ಮ ಬೆಂಗಳೂರಿಗೆ. ಭೂಮಿ ಇವತ್ತು ನಮಗೆ ಸಿಗೋದು ತುಂಬ ಕಡಿಮೆ. ಯಾಕಂದರೆ ದೊಡ್ಡ ಫ್ಲಾಟ್ಗಳು ನಾವೆಲ್ಲ ನೋಡ್ತಾ ಇರ್ತೀವಿ, ನಮಗೆ ತುಂಬ ಕಡಿಮೆ ಸಿಗುತ್ತೆ. ಆದರೆ ಇವತ್ತು ಇಲ್ಲಿ ಭೂಮಿ ಸಿಗ್ತಾ ಇತ್ತು ಅಂತಂದರೆ ಇದೆಲ್ಲ ಮೆಟ್ಲಿಂಗ್ ನೋಡಿರ್ಬಿಡಿ, ಇದೆಲ್ಲ ಟಾರೋಡ್ ಆಗುತ್ತೆ. ಆಲ್ರೆಡಿ ಇದೆಲ್ಲ ಜಲ್ಲಿ ಎಲ್ಲ ಹಾಕಿ ಎಲ್ಲ ಮಾಡಿದ್ದಾರೆ. ಫ್ಯೂಚರ್ಲಿ ಟಾರ್ ರೋಡ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ವಿಲೇಜ್ ಟು ವಿಲೇಜ್ಗೆ ಹೋಗುವಂಥ ರೋಡ್. ಇದು ತುಂಬ ಚೆನ್ನಾಗಿದೆ. ಈ ಕಡೆನೂ ನಮಗೆ ಸ್ವಲ್ಪ ಮ್ಯಾಕ್ಸಿಮಮ್ ಅಂತಂದರೆ ಈ ಕಡೆ ಒಂದು 30 ಎಕರೆ ಲ್ಯಾಂಡ್ ಸಿಗುತ್ತೆ. ಈ ಕಡೆ ನಮಗೊಂದು 100 ಎಕರೆ ಸಿಗುತ್ತೆ. ಒಂದೇ ಭಾಗದಲ್ಲಿ 100 ಎಕರೆ. ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಲ್ಯಾಂಡು ನೋಡಿ. ಇದ್ರಲ್ಲಿ 130 ಎಕರೆನೂ ಬೈ ಮಾಡಿದರೆ ಒಳ್ಳೆ ನೆಗೋಷಿಯಬಲ್ ಅಲ್ಲಿ ಆಗುತ್ತೆ. ಯಾಕಂದರೆ ಪ್ರೈಸ್ ನಾವು ನಮ್ಮ ವಿಡಿಯೋದಲ್ಲಿ ನಾವು 1 ಲಕ್ಷ ಯಾವತ್ತೂ ಜಾಸ್ತಿನೇ ಹೇಳ್ತೀವಿ. ಯಾಕೆ ಅಂದರೆ ನಮ್ಮ ವೀಕ್ಷಕರು ತಂತ್ರ ಇಲ್ಲಿ ಬಂದ ಮೇಲೆ ಅವ್ರಿಗೆ ಒಂದು ಟಾರ್ಗೆಟ್ ಅವ್ರದ್ದು ಏನಿರುತ್ತೋ ಅಲ್ಲಿವರೆಗೂ ಅವ್ರ ವ್ಯವಹಾರದಲ್ಲಿ ಅವ್ರು ಬೇಕಾದ್ರೆ ಇದು ಮಾಡ್ಕೊಬೋದು. ಆದರೆ ನಾವು ಮುಂಚೆನೇ ನಾವು ಕಡಿಮೆ ಹೇಳ್ಬಿಟ್ಟು ಆಮೇಲೆ ನಂತರ ನಾವು ಜಾಸ್ತಿ ಹೇಳಿದರೆ ನಮ್ಮ ವೀಕ್ಷಕರಿಗೆ ಅವ್ರ ಬಜೆಟ್ಟು ಬ್ಯಾಲೆನ್ಸ್ ಮಾಡ್ಕೊಳೋದು ಕಷ್ಟ ಆಗುತ್ತೆ ಅಂತೇಳಿ ನಾನು ಇದರಲ್ಲಿ 13 ಲಕ್ಷ ನೆಗೋಷಿಯಬಲ್ ಅಂತ ಹೇಳಿದ್ದೀನಿ. ಮತ್ತು ಒಳ್ಳೆ ಭೂಮಿ, ಕೆಂಪು ಭೂಮಿ. ಇವತ್ತು ಯಾರಾದರೂ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಂತಂದ್ರೆ ಈ ಭೂಮಿ ತುಂಬ ಚೆನ್ನಾಗಿದೆ ನೋಡಿ. ಪಾವಗಡದಿಂದ 22 ಕಿಲೋಮೀಟರ್ನಲ್ಲಿ ನಿಮಗೆ ಸಿಗ್ತಾ ಇದೆ. 130 ಎಕರೆ ಜಮೀನು. ತಾರ್ ರೋಡು ನಿಮಗೆ ಬರೀ 100 ಮೀಟರ್ ಅಷ್ಟೇ. ಓಕೆ, ನಾನು ರೇಟಿನ ಬಗ್ಗೆನೂ ತಿಳಿಸಿದ್ದೀನಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾವು ಯಾವುದೇ ತಪ್ಪು ಮಾಹಿತಿ ಕೊಡೋದಿಲ್ಲ ನನ್ನ ವಿಡಿಯೋದಲ್ಲಿ. ಯಾಕಂದರೆ ತುಂಬ ಜನ ವಿಡಿಯೋಗಳಲ್ಲಿ 6 ಲಕ್ಷ, 5 ಲಕ್ಷ, 4 ಲಕ್ಷ ಈ ಥರ ಎಲ್ಲ ಆಗ್ಬಿಟ್ಟು ತುಂಬ ಜನಕ್ಕೆ ಮೋಟಿವೇಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಭೂಮಿ ರೈತ ಕೊಡ್ಬೇಕಂತ ಹೇಳ್ಬಿಟ್ಟು ಯಾರು ಇಷ್ಟಪಡಲ್ಲ. ರೈತನ ಕಷ್ಟಕ್ಕೆ ಅವನು ತನ್ನ ಎಜುಕೇಷನ್, ಮಕ್ಕಳು ಇವತ್ತು ಎಜುಕೇಷನ್ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಈ ಥರ 100 ಸಮಸ್ಯೆ ಬಂದ ಮೇಲೆ ರೈತ ತನ್ನ ಭೂಮಿ ಮಾರೋದಕ್ಕೆ ಇಷ್ಟಪಡ್ತಾನೆ ಹೊರತು ಯಾರು ಮಾರ್ಕೊಳಕ್ಕೆ ಇಷ್ಟಪಡಲ್ಲ. ಯಾರು ಕಡಿಮೆ ರೇಟಿಗೆ ಕೊಡೋದಕ್ಕೆ ಇಷ್ಟಪಡಲ್ಲ. ಈಗ ವ್ಯವಹಾರದಲ್ಲಿ ನಾವು ಅದು ಏನಿರುತ್ತೋ ಆ ಸಮಯದಲ್ಲಿ ವ್ಯವಹಾರ ಮುಗಿಬೋದು. ಯಾಕಂದರೆ ಕೊಡೋರು ಅವ್ರು ತಗೊಳೋರು ಎರಡಕ್ಕೊಂದು ಕಾಂಬಿನೇಷನ್ ಹೊಂದಿದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ರೇಟನ್ನು ಇನ್ಕ್ರೀಸ್ ಮಾಡೋದಾಗಲಿ ಲೋ ಮಾಡೋದಾಗಲಿ ನಾವು ಮಾಡೋವಂಥ ಕೆಲಸ ಮಾಡೋದಿಲ್ಲ.
ಇದ್ರ ಒಂದೆರಡು ಮಾತುಗಳನ್ನೆಲ್ಲ ನಿಮ್ಗೆ ವಿಡಿಯೋದಲ್ಲೆಲ್ಲ ತಿಳಿಸಿದ್ದೀನಿ. ಓಕೆ, ಜೈ ಹಿಂದ್, ಜೈ ಭಾರತ್.